ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿದ್ವಾಂಸರಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ ಹೆಚ್ಚು ಕೇಳಿರುವ 2 ಪದಗಳ ಬಗ್ಗೆ ಇದೆ. ಮೊದಲನೇದು, ಶ್ರುತಿ ಅಂದರೆ ಏನು? ಶ್ರುತಿ ಅಂತ ಹೇಳುವಾಗ ವೇದದ 4 ಭಾಗಗಳು ಸೇರಿರುತ್ತದೆಯೇ? ಎರಡನೇದು, ಶಾಸ್ತ್ರ ಅನ್ನುವ ಪದದ ಅರ್ಥ ಏನು? ಇದರಲ್ಲಿ ಯಾವ ಗ್ರಂಥಗಳು ಸೇರಿಕೊಂಡಿದೆ? ದಯಮಾಡಿ ಉತ್ತರ ನೀಡಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು, ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್, ನಮಸ್ಕಾರ. ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ. ಹಾಗೆ ಪ್ರಶ್ನೆ ಕೇಳಿದ್ದೀರಿ. ಶ್ರುತಿ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ ನೀವು, ವೇದದ 4 ಭಾಗಗಳೂ ಶ್ರುತಿಯಲ್ಲಿ ಸೇರುತ್ತಾ ಅಂತ ಕೇಳಿದ್ದೀರಿ. ಅಂದ್ರೆ ಶ್ರುತಿ ಅಂದ್ರೆ ವೇದ ಅಂತ ಆಗೋಯ್ತಲ್ಲಮ್ಮ, ನಿಮ್ಗದು ಗೊತ್ತಿದೆಯಲ್ಲ. ಶ್ರುತಿ ಅಂದ್ರೆ ವೇದ. ಇನ್ನು ಪಾಪ ನೀವು ಶ್ರುತಿ ಅಂದ್ರೆ ಏನು ಅಂತ ಕೇಳಿರೋದ್ರಿಂದ ಸ್ವಲ್ಪ ಲಂಬಿಸಿ ಉತ್ತರ ಹೇಳಬೇಕಾಗಿದೆ. ಈ ಶ್ರುತಿಗಳು ಅಂದ್ರೆ ಮಂತ್ರಗಳು, ಅಂದ್ರೆ ರುಚಿಗಳು, ಅಥರ್ವಗಳು, ಯಜುಸ್ಸುಗಳು, ಸಾಮಗಳು, ಈ ಪದಗಳೆಲ್ಲ ಆಮೇಲೆ ಬಂದಿದ್ದು. ಮಂತ್ರಗಳು ಅಂತ ಅಂದ್ಕೊಳ್ಳೋಣ ತಕ್ಷಣಕ್ಕೆ. ಆ ಮಂತ್ರಗಳ ಆವಿರ್ಭಾವವಾದಾಗ, ಮಂತ್ರಗಳು ಸೃಷ್ಟಿಯಾದಾಗ, ಮಂತ್ರಗಳು ದರ್ಶಿಸಲ್ಪಟ್ಟಾಗ ನಮ್ಮಲ್ಲಿ ಬರವಣಿಗೆ ಇರಲಿಲ್ಲ, ಮಾತು ಇತ್ತು, ಲಿಪಿ ಇರಲಿಲ್ಲ. ಅಕ್ಷರಗಳು, ವಾಕ್ಯಗಳು, ಪದಗಳು ಅವೆಲ್ಲ ಇತ್ತು. ಮಹೇಶ್ವರ ಸೂತ್ರದಲ್ಲಿ ನೃತ್ತಾವಧಾನೆ ನಟರಾಜ ರಾಜೋ ನನಾದ ಠಕ್ಕಾಂ ನವಪಂಚವಾರಂ ಇವನು ಇತ್ಯಾದಿ ಎಲ್ಲ ಸೃಷ್ಟಿಯಾಗಿತ್ತು. ಈಶ್ವರನ ಡಮರುವಿನಿಂದ ನವಪಂಚವಾರಂ 14 ಸೂತ್ರಗಳು ಬಂತು ಅಂತ ಪಾಣಿನಿ ತನ್ನ ವ್ಯಾಕರಣದ ಪ್ರಾರಂಭದಲ್ಲಿಯೇ ಹೇಳ್ಬಿಡ್ತಾನೆ. ಅಂದರೆ ಆ ಸೂತ್ರಗಳಲ್ಲಿ ಆ ಅಕ್ಷರಗಳೆಲ್ಲ ಉಂಟು. ಆ ಅಕ್ಷರಗಳನ್ನು ಬಳಸಿ ನಾವು ಮಾತಾಡ್ತೀವಿ ಇತ್ಯಾದಿ. ಆದರೆ ಅದನ್ನು ಬರವಣಿಗೆಯಲ್ಲಿ ಇಟ್ಕೊಂಡಿರಲಿಲ್ಲ. ಬರವಣಿಗೆಯಲ್ಲಿರಲಿಲ್ಲ ಅಂದ್ರೆ ಆಜ್ಞೆ ಕಾಗದ ಇರಲಿಲ್ಲ. ಬಹುಶಃ ಭೂರ್ಜ ಪತ್ರವಾಗಲಿ, ತಾಳಪತ್ರವಾಗಲಿ, ಶಾಯಿ ಆಗಲಿ, ಲೇಖನಿ ಆಗಲಿ, ಸೀಸದ ಕಡ್ಡಿ ಆಗಲಿ, ಇದ್ಯಾವುದೂ ಇರಲಿಲ್ಲ ಅಂತ ಕಾಣುತ್ತೇನು ಇರಲಿಲ್ಲ. ಆದ್ದರಿಂದ ನಾವು ಬರೀತಾ ಇರಲಿಲ್ಲ. ನಾವು ಬರೆಯದ್ದೇ ಇದ್ದಾಗ ನಾವು ಏನನ್ನಾದರೂ ಹೊಸದಾಗಿ ಕಂಡರೆ, ಹೊಸದಾಗಿ ಕೇಳಿದರೆ, ಹಾಗೆ ಕಂಡಿದ್ದನ್ನೋ ಕೇಳಿದ್ದನ್ನೋ ಮುಂದಿನ ಜನಾಂಗಕ್ಕೆ ಉಳಿಸಬೇಕಾಗಿದ್ದರೆ ಏನ್ ಮಾಡಬೇಕು? ಅದರಲ್ಲಿಯೂ ವಿಶೇಷವಾಗಿ ಮಂತ್ರಗಳು. ನಾಡಿಗೆ ಬೆನ್ನು ಹಾಕಿ ಅಡವಿಯನ್ನು ಹೊಕ್ಕು ಅಲ್ಲಿ ತಪಸ್ವಿಯಾಗಿ ಕುಳಿದಂಥ ತಪಸ್ವಿಯ ಕಣ್ಣಿನ ಮುಂದೆ, ಮುಚ್ಚಿದ ಕಣ್ಣಿನ ಹಿಂದೆ ಮಂತ್ರಗಳು ಮೂಡ್ತಾ ಇತ್ತು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂಧನಾತ್. ಈ ಯಾವುದೋ ಒಂದು ಮಂತ್ರ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮನಿಗೊಂದು ಮಂತ್ರ. ತತ್ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೊಂದು ಮಂತ್ರ. ಈ ಮಂತ್ರಗಳೆಲ್ಲ ಹ್ಯಾಕ್ ಕಾಣಿಸ್ತು? ಈಗಾಗಲೇ ಹೇಳಿದ ಹಾಗೆ ಋಷಿ ಕುಳಿತು ತಪಸ್ಸು ಮಾಡುತ್ತಿದ್ದಾಗ, ಕಣ್ಣು ಮುಚ್ಚಿದ್ದಾಗ ಮುಚ್ಚಿ
ಮುಚ್ಚಿದ ಕಣ್ಣಿನ ಹಿಂದೆ ಈ ಮಂತ್ರಗಳು ಮೂಡಿತು. ಆ ಋಷಿಗಳು ಅದನ್ನು ದರ್ಶನ ಮಾಡಿದರು. ಅರ್ಥ ಆಗ್ತಾ ಇದೆಯಾ? ಆ ಮಂತ್ರಗಳನ್ನು ಅವರು ದರ್ಶಿಸಿದ್ದರಿಂದ ಅವರು ದಾರ್ಶನಿಕರಾದರು. ಅವರು ಕಂಡಂತಹ ಮಂತ್ರಗಳು ದಾರ್ಶನಿಕ ಸಾಹಿತ್ಯ ಅಂತ ಹೇಳಲ್ಪಡ್ತು. ಏನಮ್ಮ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ. ಹೀಗೆ ಅವರು ಕಂಡ್ರಲ್ಲ, ಅದನ್ನು ಮುಂದಿನವರು ಹೇಳೋದು ಹಾಗೆ, ಯಾಕೆಂದ್ರೆ ಬರೆಯೋದಿರಲಿಲ್ಲ. ಅವರು ತಮ್ಮ ಶಿಷ್ಯನನ್ನು ಕರೆದು ಇದನ್ನು ಆತನಿಗೆ ಹೇಳಿದರು. ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ, ಕೇಳಿಸ್ಕೊಳಯ್ಯ ಅಂತ ಹೇಳಿ ಅವನದನ್ನು ಕೇಳಿಸಿಕೊಂಡ, ಶ್ರವಣ ಮಾಡಿದ. ಶ್ರುತ, ಗುರುವಿನಿಂದ ಶಿಷ್ಯ ಕೇಳಿಸಿಕೊಂಡು ಕಲಿತ. ಅವ್ರೊಂದು ಸಲ ಹೇಳಿದ್ರೆ 1000 ಸಲ ಹೇಳಿದ. ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ. ಈ ರೀತಿಯಾಗಿ ಉರು ಹಚ್ಚಿ ಅವನು ಕಲಿತ. ಹ್ಯಾಕ್ ಕಲಿತ? ಶ್ರವಣ ಮಾಡಿ ಕಲಿತ. ಹಾಗೆ ಕಲಿತಂತಹ ಶಿಷ್ಯ ಗುರುವಾದಾಗ ಮತ್ತೊಬ್ಬನಿಗೆ ಹೇಳಿಕೊಟ್ಟ. ಹೇಗೆ ಹೇಳಿಕೊಟ್ಟ? ಇದೇ ರೀತಿ ಈತ ಹೇಳಿದ, ಆತನ ಶಿಷ್ಯ ಶ್ರವಣ ಮಾಡಿ ಕಲಿತ. ಅದು ಶ್ರುತಿ ಅಂತ ಆಯ್ತು. ಅದನ್ನೇ ಸರಳವಾಗಿ ವೇದ ಅಂತ ಕರೀತಕ್ಕಂಥದ್ದು. ವೇದ ಅನ್ನತಕ್ಕಂಥ ಪದಕ್ಕೆ ಅರಿವು ಅಂತ, ಜ್ಞಾನ ಅಂತ, ತಿಳುವಳಿಕೆ ಅಂತ. ಈ ತಿಳುವಳಿಕೆ, ಜ್ಞಾನ ಇತ್ಯಾದಿ ವೇದ ಅನ್ನುವುದಕ್ಕೆ ಅರ್ಥ ಇದ್ದಾಗ ಆ ವೇದಕ್ಕೆ ಪರ್ಯಾಯ ಪದಗಳು ಅಂತ ಹೇಳಿ ಕೆಲವಿದೆ. ಉದಾಹರಣೆ ಇದೆ, ನೀವು ಹೇಳಿದ್ವಿ ಶ್ರುತಿ, ಆಮ್ನಾಯ, ಮನ ಅಭ್ಯಾಸ ಅಂತ. ಅಂದ್ರೆ ಈ ಮಂತ್ರಗಳು ಸುಮ್ಮನೆ ಬರಲ್ಲ, ಅಭ್ಯಾಸ ಮಾಡಬೇಕು. ಆಮ್ನಾಯ, ಮನ ಅಭ್ಯಾಸ. ಆಮ್ನಾಯ, ಶೃಂಗಗಿರಿಯನ್ನ ದಕ್ಷಿಣಾಮ್ನಾಯ ಪೀಠ ಅಂತ ಕರೀತಾರೆ. ದಕ್ಷಿಣಾಮ್ನಾಯ ಅಂದ್ರೆ ಯಜುರ್ವೇದ ಅಂತ. ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂತಹ ಮಠ ಅದು. ದಕ್ಷಿಣ ದಿಕ್ಕಿನ ವೇದ ಯಾವುದಪ್ಪ ಅಂದ್ರೆ ಅದು ಯಜುರ್ವೇದ. ಹೀಗಾಗಿ ದಕ್ಷಿಣಾಮ್ನಾಯ ಅಂದ್ರೆ ಯಜುರ್ವೇದ. ಹೀಗಾಗಿ ಶ್ರುತಿ ಅನ್ನುವುದರ ಅರ್ಥ ಕೇಳ್ಮೆಯಿಂದ ಕಲಿತಂತಹ ಮಂತ್ರಭಾಗ. ಒಂದು ಭಾಗ ನಿಮ್ಮ ಪ್ರಶ್ನೆ. ಇನ್ನು ಎರಡನೆಯ ಭಾಗ, ವೇದದ 4 ಭಾಗಗಳೂ ಶ್ರುತಿಯಲ್ಲಿ ಸೇರುತ್ತದೆಯೋ? ಹಾಗೆ ತುಂಬಾ ಖಚಿತವಾಗಿ ಹೇಳಬೇಕಾಗಿದ್ದರೆ ವೇದದಲ್ಲಿ 4 ಭಾಗಗಳಿಲ್ಲ, ಇರುವುದು 3 ಭಾಗ. ಒಂದು ಸಂಹಿತೆ, ಒಂದು ಬ್ರಾಹ್ಮಣ, ಒಂದು ಆರಣ್ಯಕ. 4ನೆಯದು ಉಪನಿಷತ್ ಅಂತ ನಾವು ಕರೀತಾ ಇದ್ದೇವಲ್ಲ, ಅದು 4ನೇ ಭಾಗ ಅಂತ ಅಲ್ಲ. ಈ ಉಪನಿಷತ್ ಅನ್ನತಕ್ಕಂಥದ್ದು ಗುರುವಿನ ಹತ್ತಿರ ಕುಳಿತು ಅತ್ಯಂತ ಏಕಾಂತದಲ್ಲಿ ಕಲಿಯಬೇಕಾಗಿರತಕ್ಕಂತಹ ವಿದ್ಯೆ ಅನ್ನತಕ್ಕಂಥ ಬ್ರಹ್ಮವಿದ್ಯೆ. ಅದು ನಾವು ಪ್ರಧಾನವಾಗಿ 10 ಉಪನಿಷತ್ತುಗಳು ಅಂತ ಹೇಳಿದೀವಲ್ಲ, ಕಠಾಕೇನ, ಷಟ್ಪ್ರಶ್ನ, ಈಶಾವಾಸ್ಯ ಇತ್ಯಾದಿ. ಆ 10 ಉಪನಿಷತ್ತುಗಳೂ ವೇದಗಳ ಕೊನೆಯಲ್ಲಿ ಬಂದಿಲ್ಲ. ವೇದಾಂತ ಅಂತ ಕರೀತಾರೆ. ಹಾಗಂತ ಸಂಪೂರ್ಣವಾಗಿ ಎಲ್ಲವೂ ವೇದಾಂತವಲ್ಲ. ಗಮನ ಇಟ್ಟು ಕೇಳಿ, ಕೆಲವು ಉಪನಿಷತ್ತುಗಳು ಆರಣ್ಯಕದ ಜೊತೆ ಬಂದಿದೆ, ಕೆಲವು ಉಪನಿಷತ್ತುಗಳು ಸಂಹಿತೆಯ ಜೊತೆಗೆ ಬಂದಿದೆ. ಹೀಗಾಗಿ ಉಪನಿಷತ್ತು ಅನ್ನೋದೇ ಪ್ರತ್ಯೇಕವಾದ ಭಾಗ ಅಲ್ಲ. ಸಂಹಿತೋಪನಿಷತ್ತುಗಳಿವೆ, ಆರಣ್ಯಕೋಪನಿಷತ್ತುಗಳು ಇವೆ. ಆದ್ದರಿಂದ ಉಪನಿಷತ್ ಅನ್ನತಕ್ಕಂಥದ್ದು ಪ್ರತ್ಯೇಕ ಭಾಗ ಅಂತ ಅಲ್ಲ, ಅದು ಸಂಹಿತೆ ಹಾಗೂ ಆರಣ್ಯಕಗಳ ಸಹಿತ ಬಂದಿರತಕ್ಕಂಥ ವೈದಿಕ ಭಾಗ. ಇರಲಿ, ಅಂತೂ ಈಗ 4 ಪದಗಳನ್ನು ನಾವು ನೋಡಿದ್ವಿ. ಒಂದು ಸಂಹಿತೆ ಅಂದ್ರೆ ಮಂತ್ರಭಾಗ, ಇಷ್ಟೊತ್ತು ಹೇಳಿದಂಥ ಮಂತ್ರಭಾಗ ಸಂಹಿತೆ. ಎರಡನೆಯದು ಬ್ರಾಹ್ಮಣಗಳು ಅಂತ.
ಬ್ರಾಹ್ಮಣಗಳು ಅಂದ್ರೆ ಜಾತಿಯ ಪದ ಅಲ್ಲ ಅದು. ಬ್ರಾಹ್ಮಣಗಳು ಅಂದ್ರೆ ಅಲ್ಲಿ ಅರ್ಥ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಕ್ರಿಯಾಭಾಗ. ಯಾವ ಯಾವ ಮಂತ್ರಗಳನ್ನ ಯಾವ ಯಾವ ಯಜ್ಞಗಳಲ್ಲಿ ಬಳಸಬೇಕು, ಅದನ್ನ ವಿನಿಯೋಗ ಮಾಡುವುದು ಹೇಗೆ, ಹವಿರ್ಪ್ರದಾನ ಏನು, ಅಲ್ಲಿರತಕ್ಕಂಥ ಋತ್ವಿಜರು ಏನು ಮಾಡಬೇಕು ಇತ್ಯಾದಿ ಕರ್ಮಾಂಗ. ಸಂಹಿತಾ ಅನ್ನೋದು ಜ್ಞಾನ, ಸಂಹಿತಾ ಅನ್ನತಕ್ಕಂಥದ್ದು ಪ್ರಾರ್ಥನೆ. ಅದು ಋಗ್ವೇದ ಇರಲಿ, ಯಜುರ್ವೇದ ಇರಲಿ, ಸಾಮವೇದ ಇರಲಿ, ಅಥರ್ವಣ ವೇದ ಇರಲಿ, ಸಂಹಿತೆ ಅನ್ನತಕ್ಕಂಥದ್ದು ಜ್ಞಾನಭಾಗ, ಮಂತ್ರಭಾಗ. ಈ ಬ್ರಾಹ್ಮಣ ಅನ್ನತಕ್ಕಂಥದ್ದು ಕ್ರಿಯಾಭಾಗ. ಮತ್ತೊಮ್ಮೆ ಕ್ರಿಯಾಭಾಗ ಅಂದ್ರೆ ಅಲ್ಲಿ ಯಜ್ಞದಲ್ಲಿ ಭಾಗವಹಿಸತಕ್ಕಂಥ ಋತ್ವಿಜರು ಮಾಡತಕ್ಕಂಥ ಕ್ರಿಯೆಗಳು, ಅದನ್ನು ಬ್ರಾಹ್ಮಣ ಅಂತಾರೆ. ಇನ್ನು ಆರಣ್ಯಕ ಅಂದ್ರೆ ಅರಣ್ಯದಲ್ಲಿ ಕುಳಿತು ಚಿಂತನೆ ಮಾಡಬೇಕಾದದ್ದು ಅಂತ. ಅಂದ್ರೆ ಸಾಂಸಾರಿಕ ಬಂಧನಗಳನ್ನು ಮುಗಿಸಿ ವಿರಕ್ತಿಯ ಕಡೆಗೆ ಹೋಗ್ತಾ, ನನಗೆ ಊರು ಬೇಡಪ್ಪ, ನನ್ನ ಪಾಡಿಗೆ ನಾನು ಅಡವಿಯಲ್ಲಿರ್ತೀನಿ ಅಂತ ಹೇಳಿ ಅರಣ್ಯದಲ್ಲಿ ಉಳಿದು ಚಿಂತನೆ ಮಾಡತಕ್ಕಂಥ ವಸ್ತು, ಅದು ಆರಣ್ಯಕ. ಇನ್ನು ಉಪನಿಷತ್ ಭಾಗ ಅನ್ನತಕ್ಕಂಥದ್ದು ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಈಗ ನಿಮ್ಮ ಪ್ರಶ್ನೆ, ಈ 4 ಉಂಟಲ್ಲ, ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ, ಈ 4 ಶ್ರುತಿಯಲ್ಲಿ ಸೇರುತ್ತದೆಯೇ, ವೇದದಲ್ಲಿ ಸೇರುತ್ತದೆಯೇ, ಆಮ್ನಾಯದಲ್ಲಿ ಸೇರುತ್ತದೆಯೇ ಅಂತ ಇಲ್ಲ. ಬಹಳಷ್ಟು ಮಠದ ಸ್ವಾಮಿಗಳು ಈ 4 ಸೇರುತ್ತೆ ಅಂತ ಹೇಳ್ಬಿಡ್ತಾರೆ. ವಾಸ್ತವವಾಗಿ ಶ್ರುತಿ ಅಂತ ಕರೆಯತಕ್ಕಂಥದ್ದು ಈಗಾಗಲೇ ಹೇಳಿದ ಮಂತ್ರಭಾಗ. ಮಂತ್ರಭಾಗ ಅಥವಾ ವೇದ ಅಥವಾ ಶ್ರುತಿ, ಆಮ್ನಾಯ ಅಂತ ನಾವು ಕರೆದಾಗ ಅದಕ್ಕೆ ಒಂದು ಪ್ರಧಾನವಾದ ಲಕ್ಷಣ ಇದೆ. ಅದೇನಪ್ಪ ಅಂದ್ರೆ, ಯಾವ ಋಷಿ ಯಾವ ದೇವತೆಯನ್ನು ಕುರಿತು ಯಾವ ಮಂತ್ರವನ್ನು ಯಾವ ಛಂದಸ್ಸಿನಲ್ಲಿ ನೋಡುತ್ತಾನೆ ಅನ್ನುವುದು. ಅಂದರೆ ಇದನ್ನ ಋಷಿ ದೇವತಾ ಛಂದಸ್ಸು ಅಂತ ಕರೀತಾರೆ. ನೀವು ಯಾವುದೇ ಮಂತ್ರವನ್ನ, ವೈದಿಕ ಮಂತ್ರವನ್ನ ತಗೊಂಡ್ರು, ಆ ಮಂತ್ರವನ್ನ ಮೊದಲು ನೋಡಿದ ಋಷಿ ಹೆಸರು ಬರೀತಾರೆ. ಋಷಿ, ದೇವತಾ, ಯಾವ ದೇವತೆಯನ್ನು ಕುರಿತು ಆತ ದರ್ಶನ ಮಾಡಿದ ಅಂತ ಬರೀತಾರೆ. ಛಂದಸ್ಸು, ಯಾವ ಛಂದಸ್ನಲ್ಲಿದೆ, ಅದು ಗಾಯತ್ರಿ ಛಂದಸ್ನಲ್ಲಿದೆಯೇ, ಪಂಕ್ತಿ ಛಂದಸ್ನಲ್ಲಿದೆಯೇ, ಶ್ಲೋಕ ಛಂದಸ್ನಲ್ಲಿದೆಯೇ, ಜಗತಿ ಛಂದಸ್ನಲ್ಲಿದೆಯೇ, ಈ ರೀತಿಯಾಗಿ ಛಂದಸ್ಸಿನ ಹೆಸರು ಬರೀತಾರೆ. ಅಂದರೆ ಈ ಸಂಹಿತಾ ಭಾಗ ಅನ್ನತಕ್ಕಂಥದ್ದು ಋಷಿದೇವತಾ ಛಂದಸ್ಸುಗಳಿಂದ ಉಕ್ತವಾಗಿರತಕ್ಕಂಥದ್ದು, ಪ್ರಾರ್ಥನಾ ರೂಪದಲ್ಲಿರತಕ್ಕಂಥದ್ದು. ಇದು ಮಾತ್ರ ಶ್ರುತಿ, ಇದನ್ನು ಮಾತ್ರ ದಾರ್ಶನಿಕ ಸಾಹಿತ್ಯ ಅಂತ ಕರೀತಾರೆ. ಉಳಿದ ಬ್ರಾಹ್ಮಣ ಆಗಲಿ, ಆರಣ್ಯಕ ಆಗಲಿ, ಉಪನಿಷತ್ತುಗಳಾಗಲಿ ಶ್ರುತಿಯಲ್ಲಿ ಸೇರುವುದಿಲ್ಲ. ಇದನ್ನು ಬಹಳ ಜನ ತಪ್ಪು ತಿಳಿದಿದ್ದಾರೆ. ಎಲ್ಲವೂ ಶ್ರುತಿ ಅಂತ ಹೇಳ್ತಾರೆ, ಎಲ್ಲವೂ ವೇದ ಅಂತ ಹೇಳ್ತಾರೆ. ಎಲ್ಲವೂ ವೇದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸುಮಾರು ಹತ್ತಿರ ಒಂದು 18,000 ಶ್ಲೋಕಗಳ ಮೊತ್ತ ಅದು ಇಡೀ ವೇದ. ಆನಂತರ ಅದು 4 ಭಾಗ ಆಯಿತು, ಋಗ್ಯಜ ಸಾಮ ಅಥರ್ವಣಗಳಾಗಿ ವಿಂಗಡಿಸಲ್ಪಟ್ಟಿತು ಅನ್ನತಕ್ಕಂಥ ವಿವರಣೆ ಉಂಟು. ಹೇಗೂ ಶ್ರುತಿ ಅಂದ್ರೆ ವೇದ, ವೇದ ಅನ್ನತಕ್ಕಂಥದ್ದು ಬರೆಯದ್ದು ಓದದ್ದು ಅಲ್ಲವಾದ್ದರಿಂದ, ಕೇವಲ ಶ್ರವಣ ಮಾಡಿದ್ದರಿಂದ ಅದಕ್ಕೆ ಶ್ರುತಿ ಅಂತ ಹೆಸರು ಬಂತು. ಆ ಶ್ರುತಿಯಲ್ಲಿ ಕೇವಲ ಮಂತ್ರಭಾಗ ಅಂದ್ರೆ ಕೇವಲ ಸಂಹಿತಾ ಭಾಗ ಮಾತ್ರ ಶ್ರುತಿ ಅಂತ ಅನ್ನಿಸಿಕೊಳ್ಳುತ್ತದೆ. ಅಷ್ಟು ಸಾಕು ಅಂತ ಕಾಣುತ್ತೆ. ನಮಸ್ಕಾರ. ನನ್ನ ಹೆಸರು ಪ್ರಸಾದ್, ಕೊಳ್ಳೇಗಾಲ. ಗುರುಗಳಿಗೆ ನಮಸ್ಕಾರ. ಸ್ವಾಮಿ, ನಮ್ಮ ಮನೆಯ ದೇವರು ವೀರಭದ್ರ ಸ್ವಾಮಿ. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರದೆ.
ಮಾಡಬಾರದೆಂದಾದರೆ ಯಾಕೆ? ಇದರ ಬಗ್ಗೆ ತಿಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ.